ಜನತಾ ಪಾರ್ಟಿ ವತಿಯಿಂದ ಶಿವಮೊಗ್ಗದಲ್ಲಿ ಗಾಂಜಾ ಹಾಗೂ ನಶಾ ಪದಾರ್ಥಗಳ ಅನಧಿಕೃತ ಮಾರಾಟ ಮಾಡುವವರ ಬಗ್ಗೆ ಕಾನೂನು ಕ್ರಮ ವಹಿಸುವಂತೆ ಒತ್ತಾಯಿಸಿ ಜಿಲ್ಲಾ ರಕ್ಷಣಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು। ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಟಿಡಿ ಮೇಘರಾಜ್, ರಾಜ್ಯ ಪ್ರಕೋಷ್ಠ ಸಂಯೋಜಕರಾದ ಎಸ್ ದತ್ತಾತ್ರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಾಲ್ತೇಶ್ ಹಾಗೂ ಇನ್ನೂ ಅನೇಕರು ಭಾಗಿಯಾಗಿದ್ದರು। ವಿಚಾರವಾಗಿ ಇನ್ನೊಂದಷ್ಟು ಅದಕ್ಕೆ ಒಂದು ತಾಜಾ ಉದಾಹರಣೆ ಅಂದರೆ ಭೇಟಿ ಮಾಡಿ ಅವರಿಗೆಲ್ಲ ನಮ್ಮ ಮನವಿಯನ್ನು ಸ್ವೀಕರಿಸುತ್ತೇವೆ। ಬಿಜೆಪಿ ರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಕೋಷ್ಠದಿಂದ ಈ ರಾಜ್ಯಾದ್ಯಂತ ನಡೀತಿರುವ ಈ ಒಂದು ಗಾಂಜಾ ಹಾವಳಿ, ಇದರಿಂದ ಇವತ್ತು ಅಮಾಯಕರ ಯುವಕರ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳನ್ನ ಏನು ಅವ್ರ ಸೇವನೆಯಿಂದ ಆಗ್ತಿರೋ ಅನಾಹುತಗಳನ್ನು ತಪ್ಪಿಸೋಕ್ಕೋಸ್ಕರ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯ ರಕ್ಷಣಾಧಿಕಾರಿಗಳಿಗೆ ನಮ್ಮ ಪ್ರಕೋಷ್ಠಗಳಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ। ಈ ಒಂದು ಗಾಂಜಾನ ಇಡೀ ರಾಜ್ಯಾದ್ಯಂತ ನಿಷೇಧ ಮಾಡಬೇಕು, ಇದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು। ಯಾಕೆಂದರೆ ಇದರಿಂದ ಯುವಕರುಗಳು ಸಹಜವಾಗಿ ಇವತ್ತು ರೌಡಿಸಮ್ ಹೆಚ್ಚಾಗ್ತಾ ಇದೆ, ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ। ವಯೋವೃದ್ಧರು ಕೂಡ ಒಂದು ಶಾಂತಿಯುತವಾಗಿ ತಮ್ಮ ಏರಿಯಾದಲ್ಲಿ ಓಡಾಡದಲ್ಲೇ ಇರುವಂಥ ಇವತ್ತು ಪರಿಸ್ಥಿತಿ ಇವತ್ತು ರಾಜ್ಯಾದ್ಯಂತ ನಿರ್ಮಾಣ ಆಗಿರೋ ಕಾರಣ ಇವತ್ತು ಗಾಂಜಾ ಆಗಿದೆ। ಅದರಲ್ಲಿ ಮೂಲವಾಗಿ ಕರ್ನಾಟಕದಲ್ಲಿ ಶಿವಮೊಗ್ಗದಿಂದ ಹೆಚ್ಚಿನ ಸಪ್ಲೈ ಆಗ್ತಾ ಇದೆ। ಶಿವಮೊಗ್ಗದ ಕೆಲವು ತಾಲೂಕುಗಳಲ್ಲಿ ತಮ್ಮ ಜೋಳ ವ್ಯಾಪಾರದಲ್ಲಿ ಬೆಳೆಯನ್ನು ಬೆಳೆದುಬಿಟ್ಟು ಇದನ್ನು ರಾಜ್ಯದ ಸಪ್ಲೈ ಮಾಡ್ತಿರೋ ಒಂದು ಮಾಹಿತಿ ಕೂಡ ನಮಗೆ ಬಂದಿರೋದ್ರಿಂದ ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿ ಇದ್ರ ವಿರುದ್ಧ ಆ್ಯಕ್ಷನ್ ತಗೋಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪ್ರಕೋಷ್ಠ ಸಂಚಾಲಕ ದತ್ತಾತ್ರಿ ಅವ್ರ ಜೊತೆಗೆ ನಾವು ಇವತ್ತು ಮನವಿಯನ್ನು ಕೊಡೋಕ್ಕೆ ಬಂದಿದ್ದೇವೆ। ಈ ವಿಚಾರವಾಗಿ ಏನು ರಕ್ಷಣಾಧಿಕಾರಿ ಭರವಸೆ ಕೊಟ್ಟಿದ್ದಾರೆ, ಇದ್ರ ಆ್ಯಕ್ಷನ್ ತಗೊಳ್ತೀವಿ ಅಂತ। ಅಕಸ್ಮಾತ್ ತಗೊಳ್ಳದಲ್ಲೇ ಹೋದರೆ ಇದು ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಇಡೀ ರಾಜ್ಯದಿಂದ ಕಿತ್ತೊಸೆಯುವ ಪ್ರಯತ್ನಕ್ಕೆ ನಮ್ಮ ಪ್ರಕೋಷ್ಠದಿಂದ ಮಾಡ್ತೀವಿ ಅಂತ ಈ ಮುಗ ಹೇಳಿ ತಿಳಿಸ್ತೇನೆ। ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ।